ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು KCET 2026 ಈಗಾಗಲೇ ಆನ್ಲೈನ್ ಅರ್ಜಿ ಓಪನ್ ಆಗಿರೋದ್ರಿಂದ ನಾವು ಕೆಲವೊಂದು ರೂಲ್ಸನ್ನು ಚೇಂಜಸ್ ಮಾಡಿದ್ದಾರೆ. ಆ ಒಂದು ರೂಲ್ಸನ್ನು ಏನೆಲ್ಲ ಬದಲಾವಣೆಗಳ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವರ್ಷ ಏನು KEA 2026 ಕೆಲವೊಂದು ಮುಖ್ಯ ರೂಲ್ಸ್ಗಳನ್ನು ಚೇಂಜ್ ಮಾಡಿದರೆ ಅವುಗಳನ್ನು ತಿಳಿಯೋದು ಅರ್ಜಿ ಹಾಕಿದರೆ ಸಮಸ್ಯೆ ಆಗ್ಬೋದು. ನೀವು ತಿಳಿಯದೆ ಆ ಒಂದು ಎಲ್ಲ ಮಾರ್ಗದರ್ಶನಗಳನ್ನು ನೀವು ತಿಳಿದುಕೊಂಡು ಅರ್ಜಿ ಹಾಕೋದ್ರಿಂದ ಯಾವ ಸಮಸ್ಯೆ ಆಗಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಏನೆಲ್ಲ ಬದಲಾವಣೆಗಳಿದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಏನೆಲ್ಲ ಚೇಂಜಸ್ಗಳಿದೆ, ಏನೆಲ್ಲ ಬದಲಾವಣೆಗಳು ಮಾಡಿದ್ದಾರೆ ಅಂತ ನಾವಿವಾಗ ತಿಳಿದುಕೊಳ್ಳೋಣ. KCET 2026 ಈಗಾಗಲೇ ಅರ್ಜಿ ಸ್ಟಾರ್ಟ್ ಆಗಿದೆ. ಜನವರಿ 16ನೇ ತಾರೀಕಿಂದ ಏನೆಲ್ಲ ಚೇಂಜಸ್ಗಳಿದೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಧಿಕೃತವಾಗಿ ನಮಗೆ ಒಂದು ಪರೀಕ್ಷಾ ಪ್ರಾಧಿಕಾರ ಏನು ವೆಬ್ಸೈಟ್ ಇದೆಯಾ ಅಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ಒಂದು CET ಆನ್ಲೈನ್ ರಿಜಿಸ್ಟ್ರ್ ಮಾಡಬೇಕಾದ್ರೆ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಆ ಬದಲಾವಣೆಗಳೇನು, ಮಾರ್ಗಸೂಚಿಯ ಪ್ರಕಾರ ಏನೆಲ್ಲ ಮಾರ್ಗಸೂಚಿಗಳನ್ನು ಅವರು ಇಟ್ಟಿದ್ದಾರೆ ಅಂತ ನಾವು ನೋಡೋಣ. ಇಲ್ಲಿ ನಾನು ತೋರಿಸ್ತಾ ಇರುವ ಹಾಗೆ CET ದಿಕ್ಸೂಚಿ ಅಂಥೇಳಿ ಈ ವರ್ಷ ಪ್ರತಿ ವಿದ್ಯಾರ್ಥಿಗೆ ಸೆಕೆಂಡ್ PUC ಓದ್ತಾ ಇರುವಂಥ ಪ್ರತಿ ವಿದ್ಯಾರ್ಥಿಗೆ, ಏನು ಸೈನ್ಸ್ ಓದ್ತಾ ಇರುವಂಥ ಪ್ರತಿ ವಿದ್ಯಾರ್ಥಿಗೆ ಅವರು ಒಂದು ದಿಕ್ಸೂಚಿ ಮಾರ್ಗಸೂಚಿಯನ್ನು ಅವರು ಒಂದು ಬುಕ್ಲೆಟ್ ರೂಪದಲ್ಲಿ ಅವರು ಈ ವರ್ಷ ಅವರಿಗೆ ಎಲ್ಲರಿಗೂ ಕೂಡ ತಲುಪಿಸಿದ್ದಾರೆ. ಕರ್ನಾಟಕ ಏನು ಪರೀಕ್ಷಾ ಪ್ರಾಧಿಕಾರದಿಂದ ಆ ಒಂದು ದಿಕ್ಸೂಚಿಯಲ್ಲಿ ಸಾಕಷ್ಟು ಎಲ್ಲ ಒಂದು ಡೀಟೇಲ್ಸ್ನು ಕೂಡ ಅವರು ಕೊಟ್ಟಿದ್ದಾರೆ. ಯಾರಿಗೆಲ್ಲ ತಲುಪಿಲ್ಲ ಅವರು KEA ಹೋಮ್ ಪೇಜಲ್ಲಿ ನೀವು ಹೋಗಿ ಪ್ರವೇಶ ಅಂತ ಏನಿದೆಯೋ ಅಥವಾ ರಿಜಿಸ್ಟ್ರೇಷನ್ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಮೊದಲನೇ ಆಪ್ಷನ್ನು UG CET ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ನೋಡ್ಬೋದು CET ದಿಕ್ಸೂಚಿ ಬುಲೆಟಿನ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಎಲ್ಲ ಡೀಟೇಲ್ಸ್ನು ಕೂಡ ಈ ಒಂದು ಬುಕ್ಲೆಟ್ ದಿಕ್ಸೂಚಿಯಲ್ಲಿ ಕೊಟ್ಟಿರುವ ಎಲ್ಲ ವಿವರನೂ ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ನೀವು ತಿಳ್ಕೊಂಡು ಪ್ರತಿಯೊಂದನ್ನು ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಒಂದು ಸಣ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. KCET 2000 ಕ್ಲಾಸಸ್ A ರಿಂದ O ಅಂದರೆ ಕರ್ನಾಟಕದ ಅಭ್ಯರ್ಥಿಗಳೇ ಅವರಿಗೆ ಅರ್ಹತೆಗಳ ಆಧಾರದ ಮೇಲೆ ಒಂದು ಕೆಟಗರಿ ವರ್ಗೀಕರಣ ಮಾಡಿದ್ದಾರೆ KEA ಒಂದು. ಇದು ಸುಮಾರು ಒಂದು 2-3 ವರ್ಷದಿಂದನೇ ಇದು ಶುರುವಾಗಿದೆ. ಇದ್ರ ಬಗ್ಗೆ ಒಂದೆರಡು ಸಣ್ಣ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಾಸಸ್ A ಅಂದರೆ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಜನಿಸಿರಬೇಕು, ಅವರು 1ರಿಂದ 10ನೇ ತರಗತಿಯವರೆಗೂ ಅಥವಾ 12ನೇ ತರಗತಿಯವರೆಗೂ ಕರ್ನಾಟಕದಲ್ಲೇ ಓದಿರಬೇಕು. ಅವ್ರ ಹತ್ರ ಓದೋಕ್ಕಾಗಲಿಲ್ಲ ಅಂದರೆ ಅವರ ಒಂದು ಏನು ತಂದೆ ತಾಯಿ ಇರ್ತಾರೋ ಅವರು ಕರ್ನಾಟಕದ ನಿವಾಸಿ ಆಗಿರಬೇಕು ಮತ್ತು ಅವರು ಕನಿಷ್ಠ ಅವರು ಇಲ್ಲಿ ಕರ್ನಾಟಕದಲ್ಲಿ 7 ವರ್ಷಗಳ ಕಾಲನಾದರೂ ವಾಸವಿರಬೇಕು. ಅದೇ ಕಾಜಸ್ B ಅಂದರೆ ಕರ್ನಾಟಕದಲ್ಲಿ ಅವರು ಏನು SLC ಅಥವಾ PUCನ ಕರ್ನಾಟಕದ ಬೋರ್ಡಲ್ಲಿ ಅವರು ಎಕ್ಸಾಮನ್ನು ಬರೆದಿರಬೇಕು. ಕಾಜಸ್ B ಅವರು ಏನಾದರೂ ಆಯ್ಕೆ ಮಾಡೋದಾದರೆ ಯಾರು ಇರ್ತಾರೋ ಅವರು ಅರ್ಹತೆಗೆ ಅವರು ಕರ್ನಾಟಕದಲ್ಲಿ SLC ಮತ್ತು PUC 2 ಬೋರ್ಡ್ ಎಕ್ಸಾಮನ್ನು ಇಲ್ಲೇ ಕರ್ನಾಟಕದಲ್ಲಿ ಅವರು ಬರೀಬೇಕು. ಅದು ಜೊತೆಗೆ ಅವರ ಒಂದು ಪೋಷಕರು ಏನಿರ್ತಾರೋ, ಪೇರೆಂಟ್ಸ್ ಏನಿರ್ತಾರೋ ಅವರು 7 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಓದಿರಬೇಕು. ಆಗಿದ್ದಾಗ ಕಾಜಸ್ B. ಈ ರೀತಿಯಾಗಿ ಸಾಕಷ್ಟು ಅರ್ಹತಾ ಮಾನದಂಡಗಳನ್ನು A ಇಂದ O ವರೆಗೆ ಇರುತ್ತೆ. ನೀವು ಯಾವುದಕ್ಕೆ ಸೂಕ್ತವಾಗಿ ನೀವು ಅರ್ಹತೆಯನ್ನು ಇರುತ್ತೋ ಅವರು ಆ ಒಂದು ಕಾಜಸ್ನ ನೀವು ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ಮಾಡಬೇಕಾದ್ರೆ ಪ್ರತಿಯೊಂದು ಮಾಹಿತಿನೂ ಸ್ಪಷ್ಟವಾಗಿ ತಿಳಿದುಕೊಂಡು ನೀವು ನಿಮ್ಮ ಒಂದು ಮಾನ್ಯತಾ ಖಂಡಿಕೆಯನ್ನು ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಈ ವರ್ಷ KCET ಎಕ್ಸಾಮಲ್ಲಿ ಆಧಾರ್ ವೆರಿಫಿಕೇಷನ್ ಕಂಪಲ್ಸರಿ ಆಗಿರೋದ್ರಿಂದ ಅರ್ಜಿ ಹಾಕುವಾಗ ನಿಮ್ಮ ಆಧಾರ್ ಕಾರ್ಡ್ಗಿರೋ ಮೊಬೈಲ್ ನಂಬರ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಅದಕ್ಕೆ ಅರ್ಜಿಗೆ ಬರುವಂಥ OTP ಹೋಗುತ್ತೆ ಆಧಾರ್ ಕಾರ್ಡಿಗೆ, ಹಾಕಿದ ತಕ್ಷಣ ವೆರಿಫೈ ಆಗುತ್ತೆ. ಆಮೇಲೆ ಆ OTP ವೆರಿಫೈ ಆದಮೇಲೆ ನಾವು ಮುಂದಿನ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ KCET ಮೊಬೈಲ್ ವೆರಿಫಿಕೇಷನ್ನು ಕೂಡ ಇಲ್ಲಿ ಹಾಕ್ತಾರೆ. ನೀವು ಏನು ರಿಜಿಸ್ಟರ್ಡ್ ಮೊಬೈಲ್ ನೀವು ಒಂದು ಪರ್ಮನೆಂಟ್ ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಏಕೆಂದರೆ ನೀವು ಏನಾದರೂ ಒಂದು ಸೂಚನೆಗಳು ಏನಾದರೂ ನಿಮಗೆ ರಿಜಿಸ್ಟರ್ ನಂಬರ್
ಅಥವಾ ನಿಮ್ಮ ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೋ ಆ ಪಾಸ್ವರ್ಡ್ ಆಗಿರಲಿ, ರಿಜಿಸ್ಟ್ರೇಷನ್ ನಂಬರ್ ಆಗಿರಲಿ, ಪ್ರತಿಯೊಂದು ಕೂಡ ಮೊಬೈಲ್ಗೆ SMS ಬರುತ್ತೆ. ಅದೇ ರೀತಿ ಒಂದು ಇಮೇಲ್ ID ನ ಕಡ್ಡಾಯವಾಗಿ ಸ್ಟೂಡೆಂಟ್ ಒಂದು ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು. ಕ್ರಿಯೇಟ್ ಮಾಡಿಲ್ಲ ಅಂದರೆ ಈಗಾಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಯಾಕೆ ಜಿಮೇಲ್ ID ಬೇಕು ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಅಂದರೆ, ನಿಮ್ಮ ಜಿಮೇಲ್ IDಗೆ ಎಲ್ಲ ಒಂದು CETಯಲ್ಲಿ ಬರುವಂಥ ಏನೆಲ್ಲ ಒಂದು ಸೂಚನೆಗಳು, ಅಧಿಸೂಚನೆಗಳು ಏನೆಲ್ಲ ಅವರು ಹೊಡಿಸ್ತಾರೋ KE ವೆಬ್ಸೈಟಿಂದ ನಿಮ್ಮ CET ಬಗ್ಗೆ ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಆ ಎಲ್ಲ ಮಾಹಿತಿಗಳು ನಿಮ್ಮ ಜಿಮೇಲ್ IDಗೆ ಬರುತ್ತೆ. ನೀವು ಸೆಲೆಕ್ಷನ್ ಲೀಸ್ಟ್ ಆಗಿರ್ಬೋದು, ನಿಮ್ಮ ವೆರಿಫಿಕೇಷನ್ ಬಗ್ಗೆ ನೋಟಿಫಿಕೇಷನ್ ಆಗಿರಲಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರಲಿ, ನಿಮ್ಮ ರಿಜಿಸ್ಟ್ರೇಷನ್ ಬಗ್ಗೆ ಆಗಿರಲಿ, ಒಂದು ಎಲ್ಲ ಮಾಹಿತಿನೂ ಕೂಡ ಜಿಮೇಲ್ IDಗೆ ಅವರು ಆವಾಗವಾಗ ಕಳಿಸ್ತಾ ಇರ್ತಾರೆ. ನೀವು ಆವಾಗವಾಗ KE ವೆಬ್ಸೈಟನ್ನು ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ KE ವೆಬ್ಸೈಟನ್ನು ನೀವು ಆವಾಗವಾಗ ಭೇಟಿ ಮಾಡಿ ಅಲ್ಲಿ ನೀವು ಎಲ್ಲ ವೆರಿಫೈನ ನೀವು ನೋಡ್ತಾ ಇರಬೇಕು ಆವಾಗವಾಗ KE ವೆಬ್ಸೈಟಲ್ಲಿ CET ಬಗ್ಗೆ. ಅದೇ ರೀತಿ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ, SLCಯ ಅಂಕಪಟ್ಟಿ ಏನು ಮಾರ್ಕ್ಸ್ ಕಾರ್ಡ್ ಇದೆಯೋ ಅದರಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿರುವ ಹೆಸರು ಎರಡೂ ಕೂಡ ತಾಳೆ ಆಗಿರಬೇಕು, ಎರಡೂ ಕೂಡ ಸೇಮ್ ಇರಬೇಕು, ಮ್ಯಾಚ್ ಇರಬೇಕು ಅಂತ ಅವರು ಕಡ್ಡಾಯವಾಗಿ ಇರಬೇಕು ಅಂತ ಈ ವರ್ಷ ರೂಲ್ಸ್ ಮಾಡಿದ್ದಾರೆ. ಅದೇ ರೀತಿ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲೂ ಕೂಡ ಹೆಸರು ಎಲ್ಲ ಡೀಟೇಲ್ಸು ಕೂಡ ಕಡ್ಡಾಯವಾಗಿ ಮ್ಯಾಚ್ ಆಗಬೇಕು. ಎಲ್ಲ ಒಂದು SLCಯ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರ ಆಧಾರ್ ಒಂದು ವೆರಿಫೈ ಆಗುತ್ತೆ. ಹಾಗಾಗಿ ನೀವೇನಾದರೂ ವ್ಯತ್ಯಾಸ ಇದ್ದರೆ ಈಗಲೇ ಸರಿಪಡಿಸ್ಕೋಬೇಕಾಗುತ್ತೆ. SLCಯ ಮಾರ್ಕ್ಸ್ ಕಾರ್ಡಲ್ಲಿ ಹೆಸರು ಒಂದೇ ಥರ, ಆಧಾರಲ್ಲಿ ಬೇರೆ ಥರ ಇದ್ದರೆ ನೀವು ಆಧಾರನ್ನು SLCಯ ಮಾರ್ಕ್ಸ್ ಕಾರ್ಡಲ್ಲಿರೋ ಥರ ನೀವು ಹೆಸರನ್ನು ಬದಲಾಯಿಸ್ಕೋಬೇಕು. ಡೇಟ್ ಆಫ್ ಬರ್ತು ಕೂಡ ಸೇಮ್ ಇರಬೇಕು. SLCಯ ಮಾರ್ಕ್ಸ್ ಕಾರ್ಡಲ್ಲಿರೋ ಥರ ಆಧಾರಲ್ಲೂ ಕೂಡ ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕು. ಈ ರೀತಿಯಾಗಿ ಎಲ್ಲವನ್ನು ಕೂಡ ನೀವು SLCಯ ಮಾರ್ಕ್ಸ್ ಕಾರ್ಡಲ್ಲಿರೋ ಥರ ನೀವು ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಆಗಿರಲಿ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಥರ ಇರಬೇಕು ಹೆಸರು, ಮತ್ತು ಆಧಾರಲ್ಲಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ SLCಯ ಮಾರ್ಕ್ಸ್ ಕಾರ್ಡ್ ಥರನೇ ಇರಬೇಕು ಅಂತ ಈ ವರ್ಷ ಮಸ್ಟ್ ಆ್ಯಂಡ್ ಶುಡ್ ರೂಲ್ಸನ್ನು ಮಾಡಿದ್ದಾರೆ. ಈ ವರ್ಷ ಒಂದು ಮಸ್ಟ್ ಆ್ಯಂಡ್ ಶುಡ್ ಆಗಿ ನಾವು ಒಂದು ಸ್ಟೂಡೆಂಟ್ ಏನಿರ್ತಾರೋ ಅವರ ಒಂದು ರಿಜಿಸ್ಟ್ರೇಷನ್ ಟೈಮಲ್ಲಿ ಕ್ಯಾಮ್ರಾವನ್ನು ಆನ್ ಮಾಡಿ ನಾವು ವೆಬ್ ಕ್ಯಾಮ್ರಾ ಮುಖಾಂತರ ಆ ಒಂದು ಸ್ಟೂಡೆಂಟಿನ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅಂದರೆ ಕ್ಯಾಪ್ಚರ್ ಮಾಡಬೇಕಾದ್ರೆ ಕ್ಲಿಯರ್ ಫೇಸ್ ಮತ್ತು ಲೈಟ್ ಫೋಕಸ್ ಇರೋ ಕಡೆ ಆ ಮಗುವಿನ ಕೂರಿಸ್ಕೊಂಡು ನಾವು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಫೋಟೋನೂ ಕೂಡ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ನೀವು ಹಳೆಯ ಫೋಟೋವನ್ನು ಅಪ್ಲೋಡ್ ಮಾಡೋ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚಿನ ನಿಮ್ಮ ಮಗುವಿನ ಭಾವಚಿತ್ರವನ್ನು ಒಂದು ಫೋಟೋನ ತೆಗೆಸಿಟ್ಕೊಂಡಿರಬೇಕಾಗುತ್ತೆ ಕಡ್ಡಾಯವಾಗಿ. ಹಾಗೆ ಆ ಒಂದು ಫೋಟೋನ ನಾವು ಲೈವ್ ಕ್ಯಾಪ್ಚರ್ ಮಾಡಬೇಕಾದ್ರೆ ಆ ಮಗು ಯಾವುದೇ ರೀತಿಯಾದ ಒಂದು ಕ್ಯಾಪ್ ಅಥವಾ ಟೋಪಿಯನ್ನು ಹಂಗಿರಲ್ಲ, ಮತ್ತು ಗಾಗಲ್ಸ್ ಅಂದರೆ ಯಾವುದೇ ಒಂದು ಸ್ಪೆಕ್ಟನ್ನು ಅಲೋ ಮಾಡಲ್ಲ ಕ್ಯಾಪ್ಚರ್ ಮಾಡಬೇಕಾದ್ರೆ, ಮತ್ತು ಯಾವುದೇ ಒಂದು ಮುಖಕ್ಕೆ ಮಾಸ್ಕ್, ಕರ್ಚಿಪ್ ಈ ರೀತಿಯಾಗಿ ಯಾವುದೇ ಒಂದು ಬಟ್ಟೆಗಳನ್ನು ಕಟ್ಟೋ ಆಗಿಲ್ಲ. ಆ ರೀತಿಯಾಗಿ ನಾವು ಫೇಸನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಅಂತ ಈ ವರ್ಷ ಹೇಳಿದ್ದಾರೆ. ಯಾಕಪ್ಪ ಇಷ್ಟೆಲ್ಲ ಸೆಕ್ಯೂರಿಟಿಯನ್ನು ಇಟ್ಟು ಈ ವರ್ಷ ಈ ಒಂದು CET ರಿಜಿಸ್ಟ್ರೇಷನ್ನ ಮಾಡ್ತಾ ಇದ್ದಾರೆ ಅಂದರೆ, ಫೇಕ್ ಅಪ್ಲಿಕೇಶನ್ಗಳನ್ನು ತಡೆಗಟ್ಟಲಿಕ್ಕೋಸ್ಕರ. ಮತ್ತು ಒಬ್ಬ ವ್ಯಕ್ತಿ ಹಲವಾರು ರಿಜಿಸ್ಟ್ರೇಷನ್ನ ಮಾಡ್ತಾರೆ, ಹಲವಾರು ಅಪ್ಲಿಕೇಶನ್ನ ಆಗ್ತಾ ಇರೋದ್ರಿಂದ ಹಾಗಾಗಿ ಆ ಒಂದು ತಡೆಗಟ್ಟುವ ಕ್ರಮಕ್ಕೋಸ್ಕರ ಅವರು ಈ ಒಂದು ಸೆಕ್ಯೂರಿಟಿಯಾಗಿ ಈ ಒಂದು ಫೇಸ್ ಅಥೆಂಟಿಕೇಷನ್, ಮೊಬೈಲ್ OTP ಈ ರೀತಿಯಾಗಿ ಈ ವರ್ಷ ಕಟ್ಟುನಿಟ್ಟಿನ ಬದಲಾವಣೆಗಳನ್ನು ಮಾಡಿದ್ದಾರೆ. ಈ ಒಂದು OTP ನಾವು ಲಾಗಿನ್ ಮಾಡಬೇಕಾದ್ರೆ OTP ಮುಖಾಂತರನಾದರೂ ಲಾಗಿನ್ ಮಾಡ್ಬೋದು, ಅಥವಾ ನಿಮ್ಮ ಫೇಸ್ ಅಥೆಂಟಿಕೇಷನ್ ಮಾಡೋ ಮುಖಾಂತರನಾದರೂ ನಾವು ರಿಜಿಸ್ಟ್ರೇಷನ್ ಮಾಡಿದಾಗ ಲಾಗಿನ್ ಮಾಡೋ ಒಂದು 2 ಆಪ್ಷನನ್ನು ಕೊಟ್ಟಿರ್ತಾರೆ. ಸೆಕ್ಯೂರಿಟಿಗೋಸ್ಕರ ಈ ಒಂದು OTP ಮತ್ತು ಫೇಸ್ ಅಥೆಂಟಿಕೇಷನನ್ನು ಈ ಒಂದು CET 2020 ಅರ್ಜಿ ಸಲ್ಲಿಸಿದ ನಂತರ ಎಲ್ಲ ಒಂದು ಪ್ರೋಸೆಸ್ ನಾವು ಮುಗೀತು. ಅರ್ಜಿ ಸಲ್ಲಿಸಿದ್ವಿ. ಅರ್ಜಿ ಸಲ್ಲಿಸಿದಾಗ ಯಾರಿಗೆ ಅರ್ಜಿ ಮುದ್ರಣವಾಗುತ್ತೆ, ಯಾರಿಗೆ ಅರ್ಜಿ ಮುದ್ರಣವಾಗಲ್ಲ ಅಂತ ನಾವು ಇವಾಗ ತಿಳ್ಕೊಳ್ಳೋಣ. CET 2026 ಆನ್ಲೈನ್ ಮೂಲಕ ನೋಂದಣಿ ಮಾಡಿರ್ತೀವಿ. ನಂತರದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಂದರೆ ಅವರು
ಸಲ್ಲಿಸುವಾಗ ಸ್ಯಾಟ್ಸ್ ನಂಬರ್ ಹಾಕಿರ್ಬೋದು, SSLCಯ ರಿಜಿಸ್ಟರ್ ನಂಬರ್ ಹಾಕಿರ್ಬೋದು, ಅಥವಾ ಅವರ ಒಂದು ಕ್ಯಾಸ್ಟ್ ಇನ್ಕಮ್ನ ಆಡಿ ಸಂಖ್ಯೆಗಳನ್ನು ಹಾಕಿರ್ತಾರೆ. ಅವರ ಒಂದು ಮೀಸಲಾತಿಗೆ ಬಂದಿರೋ ಅಂದರೆ ಕನ್ನಡ ಮಾಧ್ಯಮದಲ್ಲಾಗಿರ್ಬೋದು, ಆಮೇಲೆ ಸೂಪರ್ ನ್ಯೂಮರಿಕ್ ಕೋಟಾದಲ್ಲಿ ಆಗಿರ್ಬೋದು, ಅಥವಾ ಅವರು ಒಂದು SC ST ಕೆಟಗರಿಯಲ್ಲಿ ಇರ್ಬೋದು, ಅಥವಾ ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಇರ್ಬೋದು, ಒಂದು NCC ಕೋಟಾದಲ್ಲಿ ಈ ರೀತಿಯಾಗಿ ಒಂದು ಸಾಕಷ್ಟು ಕೆಟಗರಿನ ಆಯ್ಕೊಂಡು ಅವರು ಆ ಒಂದು ರಿಜಿಸ್ಟ್ರೇಷನ್ನ ಮಾಡಲಿಕ್ಕೆ ಬಯಸ್ತಿರೋ, ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂಥ ಒಂದು 370Jದಲ್ಲಿ ನೀವೇನಾದರೂ ಆಯ್ಕೆಯನ್ನು ಬಯಸಿ ಆ ಒಂದು ವೆಬ್ಸೈಟಲ್ಲಿ ನೀವು ಇದಿರೋ ಇಲ್ವೋ ಅಂತ ಪ್ರತಿಯೊಂದು ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೇರವಾಗಿ ವೆರಿಫೈ ಮಾಡಿ ನಿಮಗೆ ಒಂದು ಡೌನ್ಲೋಡ್ ಮಾಡೋ ನೀವೇನಾದರೂ ಈ ರೀತಿಯಾದ ಒಂದು ಆಯ್ಕೆಗಳನ್ನು ಸ್ಪೋರ್ಟ್ಸ್ ಕೋಟಾದಲ್ಲಿ, ಕನ್ನಡ ಮಾಧ್ಯಮದಲ್ಲಿ, SC ST ಕೋಟಾದಲ್ಲಿ ಈ ರೀತಿ ನೀವು ಆಯ್ಕೆಯನ್ನು ಬಯಸಿ ನೀವು ಅಲ್ಲೇನಾದರೂ ಟಿಕ್ ಮಾಡಿದರೆ ನಿಮಗೆ ಮುದ್ರಣ ಆಗಲ್ಲ. ಅವೆಲ್ಲ ಡಾಕ್ಯುಮೆಂಟ್ಸ್ಗಳು ವೆರಿಫೈ ಆಗಿ ಓಕೆ ಆದಮೇಲೆ ಅವರು ಮುದ್ರಣ ಮಾಡಲಿಕ್ಕೆ ನಿಮಗೆ ಅವಕಾಶ. ಯಾರಿಗೆ ಮುದ್ರಣವಾಗಲ್ಲ ಅಂತ ತಿಳ್ಕೊಳ್ಳೋಣ. ಅಭ್ಯರ್ಥಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅರ್ಹತಾ ಖಂಡಿಕೆಯೇ ಕ್ಲೈಮ್ ಕನ್ನಡ ಮಾಧ್ಯಮ ಮೀಸಲಾತಿಯನ್ನು ಪಡೆದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಓದುತ್ತಿರುವ ಮೀಸಲಾತಿಯನ್ನು ತಮಿಳು, ತೆಲುಗು, ಕೊಡವ ಈ ರೀತಿ ಅಲ್ಪಸಂಖ್ಯಾತಿ, ಧಾರ್ಮಿಕ ಅಲ್ಪಸಂಖ್ಯಾತಿ, ಮುಸ್ಲಿಂ, ಕ್ರಿಶ್ಚಿಯನ್ ಮೀಸಲಾತಿ ಕ್ಲೈಮ್ ಮಾಡಿದರಲ್ಲಿ ಇಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಿದ ನಂತರ ಕ್ಲೈಮ್ ಸ್ಲಿಪ್ ಮಾತ್ರ ಡೌನ್ಲೋಡ್ ಆಗುತ್ತೆ. ಅಂದರೆ ನೀವೇನಾದರೂ ಇದಕ್ಕೆ ಅಲ್ಲಿ ಆಪ್ಷನನ್ನು ಟಿಕ್ ಮಾಡಿ ನೀವೇನಾದರೂ ಒಂದು ಆಯ್ಕೆಯನ್ನು ಪ್ರಕ್ರಿಯೆಯನ್ನು ಇದಕ್ಕೆ ನಾವು ಬಯಸ್ತೀವಿ ಅಂತ ನೀವೇನಾದರೂ ಇದ್ದರೆ ನಿಮಗೆ ಸ್ಲಿಪ್ ಮಾತ್ರ ಡೌನ್ಲೋಡ್ ಆಗುತ್ತೆ. ಆದರೆ ನಿಮಗೆ ಅಪ್ಲಿಕೇಶನ್ ಸಂಪೂರ್ಣವಾಗಿ ಡೌನ್ಲೋಡ್ ಆಗಲ್ಲ. ಯಾಕೆ ಮುದ್ರಾ ಅವಕಾಶ ಇರೋದಿಲ್ಲ ಅಂದರೆ, ನಂತರ ಸ್ಮಾರ್ಟ್ ಬುಕ್ ಮಾಡಿಕೊಂಡು ಶೀಘ್ರವಾಗಿ ಆಯಾ ಕಾಲೇಜಿನ ಏನು ನೀವು ಸೆಕೆಂಡ್ PUCನ ಓದ್ತಾ ಇರ್ತೀರ ಯಾವ ಕಾಲೇಜಲ್ಲಿ, ಆ ಕಾಲೇಜಿಗೆ ಅವರು ವೆರಿಫೈ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆಯಾ ಕಾಲೇಜಿಗೆ ನೀವೇನು ನಿಮ್ಮ ಕಾಲೇಜಲ್ಲಿ ಏನು ಓದ್ತಾ ಇರ್ತೀರ ಅಲ್ಲಿ ನಿಮ್ಮ ಎಲ್ಲ ದಾಖಲೆಗಳನ್ನು ಅಲ್ಲಿ ತಗೊಂಡೋಗಿದ್ರೆ ನಿಮಗೆ ಅಭ್ಯರ್ಥಿಗಳ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ಅವರು ಅರ್ಜಿ ನಮೂನೆ ಮುದ್ರಿಸಿಕೊಳ್ಳಲು ಅವಕಾಶ ನೀಡಲಾಗುವುದು. ಅವರು ನಿಮ್ಮ ಎಲ್ಲ ವೆರಿಫೈ ಮಾಡಿ ಆವಾಗ ನಿಮಗೆ ಆ ಒಂದು ಕ್ಲೈಮ್ ವೆರಿಫೈ ಆದಮೇಲೆ ನೀವು ಅರ್ಜಿಯ ನಮೂನೆಯನ್ನು ಮುದ್ರಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಭ್ಯರ್ಥಿಗಳ ಹಂತದಲ್ಲಿ ಮುದ್ರಿಸ್ಕೊಳ್ಳೋ ಅವಕಾಶ ಇರುವುದಿಲ್ಲ, ಅಲ್ಲಿವರೆಗೂ ಅವರು ಆ ಅವಕಾಶ ಇರಲ್ಲ. ಅಂತಹ ಅಭ್ಯರ್ಥಿಗಳು PUC ವ್ಯಾಸಂಗ ಮಾಡುತ್ತಿರೋ ಆಯಾ ಕಾಲೇಜ್ಗಳಿಗೆ ಕ್ಲೈಮ್ ಮಾಡಿರೋ ಎಲ್ಲ ದಾಖಲೆ ಪ್ರತಿಗಳನ್ನು ಜೆರಾಕ್ಸ್ ಕ್ಲೈಮ್ ಸರ್ಟಿಫಿಕೇಟ್ನೊಂದಿಗೆ ಪರಿಶೀಲನೆ ಮಾಡಿ ನಂತರ CET 2000 ಅರ್ಜಿ ಮುದ್ರಿಸಲು ಅವಕಾಶ ನೀಡುವುದು. ಅಲ್ಲಿ ಅವರು ವೆರಿಫೈ ಆದಮೇಲೆ ನಿಮಗೆ ಒಂದು CET ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಇದು ಕೂಡ ಈ ವರ್ಷದ ಒಂದು ಬದಲಾವಣೆ ಅಂತ ತಿಳ್ಕೊಬೋದು, ಚೇಂಜಸ್ ಅಂತ ತಿಳ್ಕೊಬೋದು. ಅದೇ ರೀತಿ ಕರ್ನಾಟಕದಲ್ಲಿ 10 ವರ್ಷ ಕನ್ನಡ ಮಾಧ್ಯಮದಲ್ಲೇ ಓದಿರುವ ವ್ಯಾಸಂಗದ ಮೀಸಲಾತಿ, ಅಂದರೆ ನೀವು ಕನ್ನಡ ಮಾಧ್ಯಮದಲ್ಲಿ ಏನಾದರೂ ಮೀಸಲಾತಿ ಪಡಿತೀನಿ ಅಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಓದಿರುವ ಕುರಿತ ಮೀಸಲಾತಿ ಪಡಿತೀನಿ ಅಂದರೆ 10 ವರ್ಷಗಳು ಓದಿ ಭಾಷಾ ಅಲ್ಪಸಂಖ್ಯಾತರು, 10 ವರ್ಷ ಓದಿ ಧಾರ್ಮಿಕ ಸಂಖ್ಯಾತರು ಈ ರೀತಿ ಪ್ರಮಾಣ ಪತ್ರಗಳನ್ನು ತೋರಿಸಿ ಪರಿಶೀಲಿಸಿಕೊಳ್ಳುವುದು ಹಾಗೂ ಪರಿಶೀಲನೆಗೊಂಡ ನಂತರ CET 2026ರಲ್ಲಿ ಅರ್ಜಿ ಮುದ್ರಿಸಲು ಅವಕಾಶ ನೀಡಲಾಗುವುದು. ಅಂದರೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ನೀವು ಒಂದು ನಿಮ್ಮ ಕಾಲೇಜಿನಲ್ಲಿ ವೆರಿಫೈ ಆದಮೇಲೆ ನೀವು ನಿಮ್ಮ ಅರ್ಜಿಯನ್ನು ಮುದ್ರಣ ಮಾಡ್ಕೋಬೇಕಾಗುತ್ತೆ, ಪ್ರಿಂಟನ್ನು ಡೌನ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಅರ್ಜಿಯಲ್ಲಿ ಉಳಿದ ಅರ್ಹತಾ ಖಂಡಿಕೆ ನೀವು ಏನಲ್ಲಿ ಆ ಒಂದೆಲ್ಲ ಮಾಹಿತಿ ಇರುತ್ತೆ. ನೀವು ಉಳಿದ ಏನು ಕ್ಲಾಸಸ್ A ಇಂದ O ಅಂತ ಹೇಳಿದ್ನ Aಗೆ ಅದು ಸಂಬಂಧಪಟ್ಟಾಗಿರುತ್ತೆ. ಉಳಿದ ಏನಾದರೂ B C D E F ಅಂದರೆ Oವರೆಗೂ ನೀವೇನೋ ಕ್ಲೈಮ್ ಮಾಡುವ ಅಭ್ಯರ್ಥಿಗಳು ದಾಖಲೆಯನ್ನು ಪ್ರಾಧಿಕಾರದಲ್ಲಿ ಪರಿಶೀಲಿಸಿಕೊಂಡ ನಂತರ, ಅಂದರೆ ಆ ಒಂದು ಏನು ಕಾಲೇಜಲ್ಲಿ ಯಾರು ಪರಿಶೀಲಿಸಿಕೊಳ್ಳಬಹುದು ಅಂದರೆ, ನೀವು ಖಂಡಿಕೆ Aನ ತಗೊಂಡಿರ್ತೀರ ಅಂದರೆ ಕ್ಲಾಸಸ್ Aನ ತಗೊಂಡಿರ್ತೀರ, ಇಲ್ಲಿ ಕರ್ನಾಟಕದಲ್ಲೇ ಓದಿರ್ತೀರ, ಕನ್ನಡ ಮಾಧ್ಯಮದಲ್ಲೇ ಓದಿರ್ತೀರ, ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತೀರ, ಕ್ಲಾಸಸ್ Aನ ತಗೊಂಡು ಆ ಎಲ್ಲ ಅರ್ಹತೆಗಳನ್ನು ನೀವು ಪಡಿಬೇಕು ತಗೊಳ್ತೀರಾ ಅಂದರೆ ಅದು ನಿಮ್ಮ ಕಾಲೇಜಲ್ಲಿ ವೆರಿಫೈ ಆಗುತ್ತೆ. ಅದೇ ನೀವು B C D ಅಲ್ಲಿ ಏನು ಕ್ಲಾಸಸ್ ಏನಿದೆಯೋ ಆ ಒಂದು ಇದನ್ನು ನೀವು ಆಯ್ಕೆ ಮಾಡಿದರೆ, ನೀವು ಏನು ಪರೀಕ್ಷಾ ಪ್ರಾಧಿಕಾರ ಏನಿದೆಯೋ ಬೆಂಗಳೂರು ಅಲ್ಲಿ ಹೋಗಿ ನೀವು ನೇರ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡ್ಕೊಂಬಂಡು ನೀವು ಅವರು ಪರಿಶೀಲನೆ ಮಾಡಿದ ಮೇಲೆ ಅವರು ನಿಮಗೆ ಪರಿಶೀಲನೆ ವೇಳಾಪಟ್ಟಿಯ ನಂತರದ ದಿನಗಳಲ್ಲಿ ಅವರು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಈಗ ಯಾರಿಗೆಲ್ಲ ಅರ್ಜಿ ಮುದ್ರಣ ಆಗಲ್ಲ ಅಂತ ಹೇಳಿದ್ವಿ, ಯಾರಿಗೆಲ್ಲ ಮುದ್ರಣ ಆಗುತ್ತೆ ಅಂತ ನಾವು ನೋಡೋದಾದರೆ, ಸರ್ಕಾರಿ ಸೀಟುಗಳನ್ನು ಪಡೆಯಲು ನಿಗದಿಪಡಿಸುವ 7 ವರ್ಷಗಳ ವ್ಯಾಸಂಗದಲ್ಲಿ
ವಿವರ ಅಂದರೆ 10ನೇ ತರಗತಿ ಅಥವಾ 12ನೇ ತರಗತಿ ಖಚಿತಪಡಿಸಿಕೊಂಡು ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಎಂದು ನಮೂದಿಸಲಾಗುತ್ತದೆ. ಅಂದರೆ ಅವರು ಎಲ್ಲ ಇಲ್ಲೇ ಓದಿರೋದ್ರಿಂದ ಅವರು ಏನು ಕನ್ನಡ ಮಾಧ್ಯಮ ಏನೆಲ್ಲ ಇರಲ್ವಲ್ಲ ಅಂಥವ್ರಿಗೆ ಅವರು ಡೈರೆಕ್ಟಾಗಿ ಅಲ್ಲೇ ಡೌನ್ಲೋಡ್ ಆಗುತ್ತೆ. ಅರ್ಜಿಯನ್ನು ಅಭ್ಯರ್ಥಿಗಳು ಪೋರ್ಟಲ್ನಲ್ಲಿ ಮುದ್ರಿಸಲು ಅವಕಾಶ ನೀಡಲಾಗುತ್ತೆ. ಅಂಥ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಯಾವುದೇ ಅಂದರೆ ಅವರು ನಾವು ಕನ್ನಡ ಮಾಧ್ಯಮದಲ್ಲಿ ಕೋಟಾದಲ್ಲಿ ಹೋಗಲ್ಲ, ಸ್ಪೋರ್ಟ್ಸಲ್ಲಿ ಇಲ್ಲ, ಆಮೇಲೆ ನಾವು ಹ್ಯಾಂಡಿಕ್ಯಾಪ್ಟ್ ಅಲ್ಲ, ಈ ರೀತಿ ಯಾವುದೂ ಇಲ್ಲ ಅಂಥೇಳಿ ನಾವು ಏನಾದರೂ ಅರ್ಜಿ ಸಲ್ಲಿಸಿದರೆ ಅಂಥವ್ರಿಗೆ ತಕ್ಷಣವೇ ಅಲ್ಲೇ ಒಂದು ಪೋರ್ಟಲಲ್ಲೇ ಅವ್ರಿಗೆ ಡೌನ್ಲೋಡ್ ಮಾಡೋ ಒಂದು ಆಪ್ಷನ್ ಬರುತ್ತೆ. ಯಾವುದೇ ಕಾಲೇಜ್ಗಳಿಗೆ ಹೋಗಿ ಅವರು ಒಂದು ವೆರಿಫೈ ಮಾಡೋ ಅವಶ್ಯಕತೆ ಇರಲ್ಲ. ಕ್ಲಾಸ್ ಕೋಡ್ ಎ ನಮೂದಿಸುವ ಎಲ್ಲ ಮತ್ತು ಮೇಲೆ ತಿಳಿಸಿದ ಯಾವುದೇ ಮೀಸಲಾತಿ ಕ್ಲೈಮ್ ಮಾಡದಿರುವ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಮುದ್ರಣ. ಅಂದರೆ ನೀವು ಏನು SC/ST ಕ್ಲೈಮ್ ಮಾಡೋದಾದರೆ, ಆಮೇಲೆ ಗ್ರಾಮಾಂತರ, ಕನ್ನಡ ಮಾಧ್ಯಮ, ಆಮೇಲೆ ಏನು ಅಲ್ಪಸಂಖ್ಯಾತರು, ಆಮೇಲೆ ಕಲ್ಯಾಣ ಕರ್ನಾಟಕ, ಈ ರೀತಿ ನಾವೇನು ಇಲ್ಲ ಅಂಥೇಳಿ ನೀವು ಅಲ್ಲಿ ಟಿಕ್ ಮಾಡ್ತಾ ಹೋದರೆ ನೀವು ಇದ್ದರೆ ಓಕೆ ಮಾಡಿ, ಇಲ್ಲ ಅಂದರೆ ನೀವು ಇಲ್ಲ ಅಂತ ಮಾಡಿದಾಗ ಅವರಿಗೆ ಮಾತ್ರ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಎಲ್ಲರೂ ಕೂಡ ಇಲ್ಲ ಅಂತ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದ್ದರೆ ಅವ್ರಿಗೆ ಒಂದು ಸಾಕಷ್ಟು ಬೆನಿಫಿಟ್ ಇರುತ್ತೆ. ನೀವು ಅದಕ್ಕೆ ತಕ್ಕಂಥ ದಾಖಲೆಗಳನ್ನು ಒದಗಿಸಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಅಂತ ಮತ್ತೆ ಚೇಂಜಸ್ ಮಾಡಿದ್ದಾರೆ. ಅಂಥವ್ರು ಏನಾದರೂ ಬಯಸಿದರೆ ಅಭ್ಯರ್ಥಿಗಳು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಒಂದು ಒಳ ಮೀಸಲಾತಿಗೆ ಬರುವಂತೆ ನೀವೇನಾದರೂ ಬರ್ತೀವಿ ಅಂತ ಅಂದ್ಕೊಂಡ್ರೆ ಆ ಒಂದು ಒಳ ಮೀಸಲಾತಿಗೆ ಬರುವಂಥ ಒಂದು ಜಾತಿ ಪ್ರಮಾಣ ಪತ್ರವನ್ನು ನೀವು ಕಡ್ಡಾಯವಾಗಿ ಒಂದು ತಾಲೂಕು ತಹಸೀಲ್ದಾರರ ಮುಖಾಂತರ ನೀವು ಪಡೆದುಕೊಂಡಿರಬೇಕು. ಮತ್ತು RD ಸಂಖ್ಯೆಯನ್ನು ಅಲ್ಲಿ ನೀವು ನಮೂದಿಸಬೇಕು. ಈ ವರ್ಷ ಆ ಒಂದು ಏನು ಒಳ ಮೀಸಲಾತಿಗೆ ನೀವೇನಾದರೂ ಇದ್ದರೆ ನೀವು ಅದಕ್ಕೆ ಒಳ ಮೀಸಲಾತಿಗೆ ನೀವು ಒಳಪಟ್ಟಿದ್ದರೆ ನೀವು ಆ ಒಂದು RD ಸಂಖ್ಯೆಯನ್ನು ನೀವು ಕಡ್ಡಾಯವಾಗಿ ಅಲ್ಲಿ ಅರ್ಜಿಯನ್ನು ನಮೂದಿಸ್ಬೇಕಾದ್ರೆ ನೀವು RD ಸಂಖ್ಯೆಯನ್ನು ನಮೂದಿಸಬೇಕು ಅಂತ ಈ ವರ್ಷ ಹೇಳಿದ್ದಾರೆ. ನೀವು ಈಗೇನಾದರೂ ಮಾಡಿಸಿಲ್ಲ ಅಂದರೆ ಈಗಲೇ ನೀವು ಮಾಡಿಸ್ಕೊಂಡು ನೀವು ಅರ್ಜಿಯನ್ನು RD ಸಂಖ್ಯೆಯನ್ನು ತಗೊಂಡು ನೀವು ನಮೂದಿಸಬೇಕಾಗುತ್ತೆ. ಇಲ್ಲಿ ನಾವು ಎಲ್ಲ ರಿಜಿಸ್ಟ್ರೇಷನ್ ಕ್ಯಾಂಡಿಡೇಟ್ಸ್ ಪೋರ್ಟಲ್ನ ತೆರೆದಾಗ ಲಾಗಿನ್ ಮಾಡಿದಾಗ ಪ್ರತಿಯೊಂದು ಪ್ರತಿಗಳನ್ನು ನಾವು ಅಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಪ್ರತಿಯೊಂದು ಅರ್ಜಿ ಆಗಿರಲಿ, ಪ್ರವೇಶ ಪತ್ರ ಆಗಿರಲಿ, ವೆರಿಫಿಕೇಷನ್ ಸ್ಲಿಪ್ ಆಗಿರಲಿ, ಸೂಚನೆಗಳ ವೇಳಾಪಟ್ಟಿ ಏನು ಅವರು ನೋಟಿಫಿಕೇಷನ್ ಕೊಡ್ತಾರೆ ಅವೆಲ್ಲವೂ ಕೂಡ ನಿಮ್ಮ ಲಾಗಿನ್ ಏನು ಸ್ಟೂಡೆಂಟ್ ಲಾಗಿನಲ್ಲೇ ಅವರವರ ಒಂದು ಪ್ರತಿಯೊಂದು ಅವರಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕೂಡ ಆ ಒಂದು ಲಾಗಿನಲ್ಲೇ ಕೊಡ್ತಾ ಇದ್ದಾರೆ. ಈ ವರ್ಷದಿಂದ ನೀವು ಅಲ್ಲಿಂದನೇ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾವು ರಿಜಿಸ್ಟರ್ ಮಾಡೋಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದರೆ, ಕಡ್ಡಾಯವಾಗಿ ಬೇಕಾಗುವಂಥ ದಾಖಲೆಗಳು ನಮ್ಮ ಸ್ಟೂಡೆಂಟ್ SSLCಯ ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದು CBSE ಆಗಿದ್ದರೆ ನೀವು ಒಂದು ಕಂಪಲ್ಸರಿ ಮ್ಯಾನ್ಯುವಲಿ ನೀವು ಅಪ್ಡೇಟ್ ಫಿಲ್ಲನ್ನು ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಬೋರ್ಡ್ ಆಗಿದ್ದರೆ ನೀವು ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಸಾಕು, ಮುಂದೆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ CBSE ICSE ಸ್ಟೂಡೆಂಟ್ ಆಗಿದ್ದರೆ ಆ ಒಂದು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮ್ಮ ಕಾಲೇಜಿನಲ್ಲಿ ಹೋಗಿ ನೀವು ಒಂದು ವೆರಿಫಿಕೇಷನ್ನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಕಂಪ್ಲೀಟೆಡ್ ಆಗುತ್ತೆ. ಆ ಕಂಪಲ್ಸರಿ ನೀವು CBSE ICSE ಏನಾದರೂ SSLCಯಲ್ಲಿ ಓದಿದರೆ ನೀವು ಕಂಪಲ್ಸರಿ ನಿಮ್ಮ ಓದುತ್ತಿರುವ ಕಾಲೇಜಿನಲ್ಲಿ ನೀವು ವೆರಿಫಿಕೇಷನನ್ನು ಕಡ್ಡಾಯವಾಗಿ ಈ ವರ್ಷ ಮಾಡಿಸ್ಕೋಬೇಕಾಗುತ್ತೆ. ಏನೆಲ್ಲ ಸ್ಟೂಡೆಂಟ್ಗಳು SSLCಯನ್ನು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲೇ ಓದ್ತಾ ಇದ್ದರೆ ಅವರು ಯಾವುದೇ ಒಂದು ವೆರಿಫಿಕೇಷನ್ ಇರೋದಿಲ್ಲ. ಆಧಾರ್ ಕಾರ್ಡು ಮತ್ತು ಅವರ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ RD ನಂಬರ್ ನೀವೇನಾದರೂ ಕೆಟಗರಿ ವೈಸನ್ನು ಆಯ್ಕೆ ಮಾಡಿದರೆ ನೀವು ನಿಮ್ಮ ಒಂದು RD ಸಂಖ್ಯೆ ಏನು ಜಾತಿ ಪ್ರಮಾಣ ಪತ್ರಗಳ ನಂಬರ್ನ ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. ಹಾಗಾಗಿ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಡೇಟನ್ನು ಕರೆಕ್ಟಾಗಿ ನೀವು ನೋಡಿ, ನೀವು ಏನಾದರೂ ಮುಗ್ದೋಗಿದ್ದರೆ ನೀವು ತಕ್ಷಣವೇ ನೀವು ಈಗಾಗಲೇ ರಿನಿವಲ್ನ ಮಾಡಿಸ್ಕೊಳ್ಳಿ. ಅದಾದಮೇಲೆ JPG ಫಾರ್ಮೇಟಲ್ಲಿ ನಿಮ್ಮ ಒಂದು ಇತ್ತೀಚಿನ ಭಾವಚಿತ್ರ 50 KB ಒಳಗಡೆ ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದು ಫೋಟೋನ. ಅದಾದಮೇಲೆ JPG ಫಾರ್ಮೇಟಲ್ಲಿ ವಿದ್ಯಾರ್ಥಿಯ ಸಿಗ್ನೇಚರನ್ನು ನಾವು 50 KB ಒಳಗಡೆ ಒಂದು ಸಿಗ್ನೇಚರ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಅದು ವಾಟ್ಸಪ್ ಇರುವ ಒಂದು ಮತ್ತು ಇಮೇಲ್ ನೋಂದಣಿಯನ್ನು
ನಾವು ಇಲ್ಲಿ ಕಡ್ಡಾಯವಾಗಿ ಇಮೇಲ್ ಐ ಡಿನೂ ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ SSLC ಅಂಕಪಟ್ಟಿ, ಆಧಾರ್ ಕಾರ್ಡ್ ಹಾಗೂ RD ಪ್ರಮಾಣ ಪತ್ರಗಳಲ್ಲಿ ಇರುವ ಹೆಸರು ಒಂದೇ ರೀತಿಯಲ್ಲಿ ಇರಬೇಕು. ಒಂದು ವೇಳೆ ವ್ಯತ್ಯಾಸ ಇದ್ದರೆ ಕೂಡಲೇ SSLC ಅಂಕಪಟ್ಟಿಯಲ್ಲಿ ಇರುವ ಹಾಗೆ ಆಧಾರ್ ಕಾರ್ಡ್ ಮತ್ತು RD ಪ್ರಮಾಣ ಪತ್ರಗಳನ್ನು ಸರಿಪಡಿಸಿಕೊಳ್ಳಿ. ಇದು ಈ ವರ್ಷ ಕಡ್ಡಾಯವಾಗಿರೋದ್ರಿಂದ ಯಾರೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ರೆ ಕಡ್ಡಾಯವಾಗಿ ಸರಿಪಡಿಸಿಕೊಂಡು ಆಮೇಲೆ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿ. ಇಲ್ಲಿ ಏನೋ ಹೌದು, ಸಾಮಾನ್ಯವಾಗಿ ಎಲ್ಲರಿಗೂ ಬೇಕಾಗುವಂಥ ಒಂದು ಡಾಕ್ಯುಮೆಂಟ್ಸ್ಗಳಾಗಿದ್ದರೆ ನೀವೇನಾದರೂ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿ ಅನುಮತಿಯನ್ನು ಪಡೆದರೆ ನೀವು ಕಡ್ಡಾಯವಾಗಿ RD ಸಂಖ್ಯೆಯನ್ನು ನೀವು ಹೊಂದಿರಬೇಕು. ಜಾತಿಯ SC ಹಾಗೂ ಪ್ರವರ್ಗ 1ರಲ್ಲಿ ವಿದ್ಯಾರ್ಥಿಗಳು RD ಸಂಖ್ಯೆಯನ್ನು ಕೂಡ ಹೊಂದಿರಬೇಕು. SC ST ಪ್ರವರ್ಗ 1 ಅಭ್ಯರ್ಥಿಗಳು RD ಸಂಖ್ಯೆಯೊಂದಿಗೆ ಆದಾಯ ಪ್ರಮಾಣ ಪ್ರತ್ಯೇಕವಾಗಿ ಪಡೆಯಬೇಕಾಗುತ್ತೆ. ಅಂದರೆ SC ST ವಿದ್ಯಾರ್ಥಿಗಳಿಗೆ ಆದಾಯನೇ ಬೇರೆ ಇರುತ್ತೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟೇ ಬೇರೆ ಇರುತ್ತೆ. ಎರಡೂ ಕೂಡ ಕಡ್ಡಾಯವಾಗಿ ಅವರು ಹೊಂದಿರಬೇಕು. ಆದರೆ ಅವರು ಏನು ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಇದು ರನ್ನಿಂಗಲ್ಲಿರಬೇಕಾಗುತ್ತೆ. SC ST ಅಭ್ಯರ್ಥಿಗಳು ವಾರ್ಷಿಕ ಆದಾಯ 10 ಲಕ್ಷದ ಇದ್ದರೆ ಶುಲ್ಕ ವಿನಾಯಿತಿ ಇರುತ್ತೆ. ಅದೇ ರೀತಿ ಪ್ರವರ್ಗ 1 ಅಭ್ಯರ್ಥಿಗಳು ವಾರ್ಷಿಕ ಆದಾಯ 2.5 ಲಕ್ಷದವರೆಗೆ ಇದ್ದರೆ ಭಾಗಶಃ ಶುಲ್ಕ ವಿನಾಯಿತಿ ಕೂಡ ಇರ್ಬೋದು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ RD ಸಂಖ್ಯೆಯೊಂದಿಗೆ ಏನಾದರೂ 2A 2B 3A 3B ವಿದ್ಯಾರ್ಥಿಗಳಿಗೆ ಅವರಿಗೆ ಎರಡೂ ಕೂಡ ಒಂದೇ ಇರೋದ್ರಿಂದ ಆ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಒಟ್ಟಿಗೆ ಇರುತ್ತೆ. ಆ ಒಂದು RD ಸಂಖ್ಯೆ ನಮೂದಿಸಬೇಕಾಗುತ್ತೆ ಮತ್ತು ಆ ಒಂದು RD ಸಂಖ್ಯೆ ಅದು ರನ್ನಿಂಗಲ್ಲಿ ಇರಬೇಕಾಗುತ್ತೆ. RD ಸಂಖ್ಯೆ ಇರುವ 370G ಏನಾದರೂ ನೀವು ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರವನ್ನು ನೀವು ಪಡೆದ್ರೆ ಅದು RD ಸಂಖ್ಯೆಯನ್ನು ಕೂಡ ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿರುವ ಓದಿರುವ ವ್ಯಾಸಂಗ ಪ್ರಮಾಣ ಪತ್ರ, ನೀವೇನಾದರೂ ನಾವು ಕನ್ನಡ ಮಾಧ್ಯಮದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಓದಿದ್ದೀರಿ ಅಂತ ನೀವೇನಾದರೂ ನಮೂದಿಸಿದರೆ ಅಲ್ಲಿ ನೀವು 1ರಿಂದ 10ನೇ ತರಗತಿಯಲ್ಲಿ ಓದಿರುವಂಥ 1 ವರ್ಷದಿಂದ 10 ವರ್ಷದವರೆಗೂ ನೀವು ಓದಿರುವಂಥ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕಾಗುತ್ತೆ. 1ರಿಂದ 10ನೇ ತರಗತಿ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾದರೂ ಓದಿದರೆ, ಹಳ್ಳಿಗಳಲ್ಲಿ ಓದಿದರೆ ಆ ಒಂದು ಗ್ರಾಮೀಣ ಪ್ರದೇಶದ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತೆ. ನೀವು RD ಸಂಖ್ಯೆ ಇರುವ NCLC ಪ್ರಮಾಣ ಪತ್ರ ಅಂದರೆ ಗ್ರಾಮೀಣ ಪ್ರದೇಶದ ವ್ಯಾಸಂಗ ಮೀಸಲು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ, ನೀವೇನಾದರೂ ಜನರಲ್ ಸ್ಟೂಡೆಂಟ್ ಆಗಿರ್ಬೋದು ಆದರೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ ಆ ಒಂದು NCLC RD ಸಂಖ್ಯೆಯನ್ನು ಕೂಡ ನೀವು ಪಡಿಬೇಕಾಗುತ್ತೆ. ಅದಾದಮೇಲೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ನೀವೇನಾದರೂ ಪ್ರವೇಶ ಪಡಿಬೇಕು ಅಂದರೆ ಭಾಷಾ ಅಲ್ಪಸಂಖ್ಯಾತರ ವ್ಯಾಸಂಗ ಪ್ರಮಾಣ ಪತ್ರ ಏನಾದರೂ ತುಳು ಈ ರೀತಿ ಏನಾದರೂ ಮಾತೃಭಾಷೆ ಇದ್ದರೆ ನಿಮ್ಮದು 1ರಿಂದ 12ನೇ ತರಗತಿಯವರೆಗೆ ಒಟ್ಟು 10 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. 10 ವರ್ಷ 10 ಮತ್ತು 12ನೇ ತರಗತಿಯಿಂದ ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಓದಿರಬೇಕು. ಇಲ್ಲಿ ಏನಾದರೂ ನೀವು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗೆ ಆಯ್ಕೆ ಆಗೋದಾದರೆ, ಧಾರ್ಮಿಕ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಏನಾದರೂ ಮುಸ್ಲಿಂ ಕ್ರಿಶ್ಚಿಯನ್ ಈ ರೀತಿಯಾಗಿ ನೀವು ಪ್ರಮಾಣ ಪತ್ರಗಳನ್ನು ಕೂಡ ಇಲ್ಲಿ ನೀವು ಒಂದು ರಿಜಿಸ್ಟ್ರೇಷನ್ನ ಬಯಸೋದಾದರೆ ನೀವು ಆ ಒಂದು ಪ್ರಮಾಣ ಪತ್ರಗಳನ್ನು ಕೂಡ ನೀವು ಹೊಂದಿರಬೇಕು. ನಾವೀಗ ಡೇಟ್ಸ್ಗಳನ್ನು ನೋಡೋಣ. ಈಗ ಯಾವ ರೀತಿ ಒಂದು CET ಎಕ್ಸಾಮ್ ನಡೆಯುತ್ತೆ, ಯಾವ ಡೇಟಲ್ಲಿ ಅಂದರೆ ಈಗ CET 2026 ಏಪ್ರಿಲ್ 23-24ನೇ ತಾರೀಕಲ್ಲಿ CET ಎಕ್ಸಾಮ್ ನಡೆಯುತ್ತೆ. 23ನೇ ತಾರೀಕು ಏಪ್ರಿಲ್ ಗುರುವಾರ ಇರುತ್ತೆ. ಬೆಳಗ್ಗೆ 2 ಸಮಯದಲ್ಲಿ ನಡೆಯುತ್ತೆ. 2 ಎಕ್ಸಾಮ್, ಒಂದು ದಿವಸಕ್ಕೆ 2 ಎಕ್ಸಾಮ್ ಇರುತ್ತೆ. ಬೆಳಗ್ಗೆ 10:30ರಿಂದ 11:50ವರೆಗೆ ಅವರಿಗೆ ಫಿಸಿಕ್ಸ್ ನಡೆಯುತ್ತೆ 60 ಅಂಕಕ್ಕೆ, ಅಂದರೆ 60 ಮಾರ್ಕ್ಸ್ಗೆ ನಡೆಯುತ್ತೆ. ಮಧ್ಯಾಹ್ನ 2:30ರಿಂದ 3:50ವರೆಗೆ ಒಂದು ಕೆಮಿಸ್ಟ್ರಿ ಏನು ರಾಸಾಯನಶಾಸ್ತ್ರ ಅಂತ ಹೇಳ್ತಾರೆ. ಶುಕ್ರವಾರ 24/4/2026 ಬೆಳಗ್ಗೆ 10:30ರಿಂದ 11:50ವರೆಗೆ ಫಸ್ಟ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಅದಾದಮೇಲೆ ಮಧ್ಯಾಹ್ನ 2:30ರಿಂದ 3:50 ಜೀವಶಾಸ್ತ್ರ ಅಂದರೆ ಬಯೋಲಜಿ ಇರುತ್ತೆ. ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ನು 17 ಜನವರಿ 2026ರಿಂದ ಈಗಾಗಲೇ ಓಪನ್ ಇದೆ. ಈ ವಿಡಿಯೋ ನಮಗೆ ಸಂಪೂರ್ಣವಾಗಿ ಇಷ್ಟವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ಕೆಲವೊಂದು ಮಾಹಿತಿ ಬಗ್ಗೆ ನಾನು ಸಂಪೂರ್ಣವಾಗಿ ನನಗೆ ಗೊತ್ತಿರುವಷ್ಟು ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನೀವೇನಾದರೂ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಪಡಿಬೇಕು ಅಂದರೆ KEFCL ವೆಬ್ಸೈಟ್ಗೆ ನೀವು ಭೇಟಿ ನೀಡಿ. ಅಲ್ಲಿ ನೀವು ಪ್ರವೇಶ ಅಥವಾ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ UGCET ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಅಲ್ಲಿ ಎಲ್ಲ ಮಾಹಿತಿ ಇರುತ್ತೆ. ಅಲ್ಲಿಂದನೇ ನಾವು ರಿಜಿಸ್ಟ್ರ್ ಕೂಡ ಮಾಡೋದು. ಅಲ್ಲಿ ಎಲ್ಲ ಒಂದು
ಒಂದು PDF ಫೈಲು ಕೂಡ ಕೊಟ್ಟಿದ್ದಾರೆ. ಆ ಒಂದು ಎಲ್ಲ ಒಂದು PDF ಫೈಲನ್ನು ನೀವು ಓಪನ್ ಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿ ನೀವು ಎಲ್ಲ ಮಾಹಿತಿಯನ್ನು ಪಡಿಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೀನಿ. ಇಲ್ಲಿವರೆಗೂ ಕೂಡ ನೀವು ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಸ್ಟೂಡೆಂಟ್ ಪೋಷಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈಗಲೇ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಅಪ್ಡೇಟ್ ಮಾಡಿಸಿ. ಈಗಲೇ ನಿಮ್ಮ ಒಂದು SSLCಯ ಮಾರ್ಕ್ಸ್ ಕಾರ್ಡಲ್ಲಿರೋ ಥರ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಮಾಡಿಸ್ಕೊಂಡ್ಮೇಲೆ ನೀವು ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮುಂದುವರಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.